போல பெய்யும் பரிசுத்தரே, மலையாக பொழியும் ஆவியே. பனி போல பெய்யும் பரிசுத்தரே, ಮಳೆಯಾಗ ಪೊಳಿಯುಂ ಆವಿಯೇ. ಕ್ರಿಸ್ತೇಸುವಿನಲ್ಲಿ ಆತ್ಮೀಯ ಬಂಧುಗಳೇ, ಇಂದಿನ ಅನುದಿನದ ಆಹಾರದ ಈ ಸಮಯಕ್ಕೋಸ್ಕರವಾಗಿ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ನಾವು ದಿನವನ್ನು ಪ್ರಾರಂಭಿಸುವಾಗ ದೇವರ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟು ಈ ವಾಕ್ಯದ ಮುಖಾಂತರವಾಗಿ ಪ್ರಾರ್ಥನೆಯಲ್ಲಿ ನಾವು ಅಳವಡಿಸಿಕೊಳ್ಳುವಾಗ ದೇವರು ನಮ್ಮ ಪ್ರತಿಯೊಬ್ಬರನ್ನು, ಯಾರೆಲ್ಲ ದೇವರನ್ನ ಯಾಚಿಸುತ್ತಾರೋ ಎಲ್ಲರಿಗೂ ಆಶೀರ್ವಾದವನ್ನು ಕೊಡುವ ದೇವರಾಗಿದ್ದಾರೆ. ಅದ್ರ ನಿಮಿತ್ತವಾಗಿ ಈ ವಾಕ್ಯವನ್ನು ನಾವು ಧ್ಯಾನಿಸೋಣ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಾಕ್ಯ 11-15 ಇವರು ಬೇರೆ ಮಾತುಗಳನ್ನು ವಿಷಯವಾಗಿ ಹೇಳುವುದನ್ನು ಕೇಳುತ್ತಲೇ ಅವರು ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಅಹಾಸ್ಯ ಮಾಡಿದರು. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾಗಿ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯೆಹೂದ್ಯರೇ, ಯೆರೂಸಲೇಮಿನ ವಾಸವಾಗಿರುವ ಎಲ್ಲ ಜನರೇ, ಈ ಸಂಗತಿ ಏನೆಂದು ನಿಮಗೆ ಗೊತ್ತಾಗುವುದು. ಹಾಗೆಯೇ ನನ್ನ ಮಾತಿಗೆ ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ. ಈಗ ಬೆಳಿಗ್ಗೆ 9 ಗಂಟೆಯಾಗಿದೆ ಅಷ್ಟೇ. ಅಂದು ಪೇತ್ರನು ಪವಿತ್ರಾತ್ಮ ಭರಿತರಾಗಿ ಯಾವ ರೀತಿಯಲ್ಲಿ ಅವರು ದೇವರ ವಾಕ್ಯವನ್ನು ಧೈರ್ಯವಾಗಿ ಹೇಳುವರಾಗಿದ್ದರು. ಯಾವಾಗ ಅದಕ್ಕೆ ಇಂದಿನ ಜೀವನದಲ್ಲಿ ಅವರು ಬೇರೆ ರೀತಿಯಾಗಿದ್ದರು. ಯಾವಾಗ ಪವಿತ್ರಾತ್ಮರನ್ನು ಅವರ ಅಭಿಷೇಕದಿಂದ ಧೈರ್ಯವಾಗಿ ನಿಂತು ಎಲ್ಲರ ಮುಂದೆ ಮಾತನಾಡುವುದಾಗಿ ಇದನ್ನು ನಾವು ನೋಡ್ತೇವೆ. ಹೌದು ಆತ್ಮೀಯರಲ್ಲಿ, ಕ್ರಿಸ್ತೇಸುವಿನಲ್ಲಿ ಬಂಧುಗಳೇ, ಪವಿತ್ರಾತ್ಮರ ನಡೆಸುವಿಕೆಯು ನಮಗೆ ಸ್ಫೂರ್ತಿ ತರುತ್ತದೆ, ಧೈರ್ಯ ತರುತ್ತದೆ, ಅಭಿಷೇಕದ ಮುಖಾಂತರವಾಗಿ ದೇವರನ್ನು ಮಹಿಮೆ ಪಡಿಸುವಂತಾಗುತ್ತದೆ. ಆ ರೀತಿಯಾಗಿ ನಾವು ಸಹ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ವಾಕ್ಯವನ್ನು ಓದಬೇಕಾದ್ರೆ, ಅದು ಅರ್ಥೈಸಿಕೊಳ್ಳಬೇಕಾದ್ರೆ ಪವಿತ್ರಾತ್ಮರು, ಅದನ್ನು ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಪ್ರಾರ್ಥನೆಯಲ್ಲಿ ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಪವಿತ್ರಾತ್ಮರ ಸಹಾಯ, ಇದರ ಮುಖಾಂತರವಾಗಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡಬೇಕಾದದ್ದನ್ನು ಅವರೇ ಮನದಟ್ಟು ಮಾಡಿಕೊಟ್ಟು ಆ ಪ್ರಾರ್ಥನೆ ಮುಖಾಂತರ ಬೇರೆಯವರಿಗೆ ಆಶೀರ್ವಾದವಾಗಿ ಇರುವಂತೆ ಅದು ನಮಗೆ ಎಲ್ಲರಿಗೂ ಆಶೀರ್ವಾದವಾಗಿರುತ್ತೆ. ಆ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗ, ತಂದೆಯಾದ ದೇವರೇ, ದಯವಿಟ್ಟು ನಮ್ಮ ಭಾರತ ದೇಶದಲ್ಲಿರುವ ಎಲ್ಲಾ ಪ್ರಜೆಗಳನ್ನು, ಎಲ್ಲಾ ಅಧಿಕಾರ ವರ್ಗದವರನ್ನು, ಆಳ್ವಿಕೆಯಲ್ಲಿ ಇರುವವರಿಗೆ ಬೇಕಾದ ಜ್ಞಾನವನ್ನು ಕೊಡಿರಿ, ತಿಳುವಳಿಕೆಯನ್ನು ಕೊಡಿರಿ. ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೂ ಇರತಕ್ಕಂಥ ನಾಯಕರುಗಳು ಅವರು ದೇಶ ಭ್ರಷ್ಟರಾಗದಂತೆ ದೇಶದ ಅಭಿವೃದ್ಧಿಗೆ ಶ್ರಮಿಸುವ ಜ್ಞಾನವನ್ನು ಕೊಡಿರಿ. ಮತ್ತು ನಮ್ಮ ದೇಶದಲ್ಲಿ ಗಡಿ ಪ್ರದೇಶದಲ್ಲಿ ಸೇವೆ ಮಾಡುವ ವಾಯುಸೇನೆ, ಭೂಸೇನೆ, ಜಲಸೇನೆ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ, ಎಲ್ಲ ಅಧಿಕಾರ ವರ್ಗದವರಿಗೆ ಅವರು ದೇಶಕ್ಕೆ ಅವರು ಭ್ರಷ್ಟರಾಗದಂತೆ ದೇಶ ಅಭಿಮಾನವುಳ್ಳವರಾಗಿ ದೇಶವನ್ನು ಸುರಕ್ಷತೆಯಲ್ಲಿ ಅವರ ಕಾರ್ಯಗತವರಾಗಿರುವಂತೆ ಅವರನ್ನು ಸಹ ನೀವು ಆಶೀರ್ವಾದ ಮಾಡಿರಿ. ಅವರೆಲ್ಲ ಪ್ರಯಾಸವನ್ನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ. ಅವರ ಕುಟುಂಬಗಳನ್ನು ನೀವು ಆಶೀರ್ವಾದ ಮಾಡೋದಕ್ಕೆ ಸ್ತೋತ್ರ. ಅವರ ಪ್ರಯಾಸದಲ್ಲಿ ನಿಮ್ಮ ಆಶೀರ್ವಾದದಿಂದ ಅವರನ್ನು ನಡೆಸುವುದಕ್ಕಾಗಿ ನಿಮ್ಗೆ ಸ್ತೋತ್ರಪ್ಪ. ಆ ರೀತಿಯಾಗಿ ಇಂದಿನ ಪ್ರಾರ್ಥನೆಗೆ ನೀವು ಆಶೀರ್ವಾದ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಆಶೀರ್ವಾದವನ್ನು ಪಡೆತೇವೆ ತಂದೆಯೇ. ಆಮೆನ್.